ಹೆಲೋ, ಹೇಗಿದ್ದಾರೆ ಎಲ್ಲರೂ? ಇವತ್ತು ನಾನು ನಿಮಗೆ ಒಂದು ಒಳ್ಳೆ ವಿಡಿಯೋ ಒಟ್ಟಿಗೆ ಬಂದಿದ್ದೀನಿ. ಅವತ್ತು ಕೂಡ ಇದರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ, ಕ್ಯಾಶ್ ಕರೋ ಬಗ್ಗೆ. ತುಂಬ ಜನರಿಗೆ ಇದು ಒಳ್ಳೆ ಯೂಸ್ ಆಗಿದೆ. ತುಂಬ ಜನ ನನಗೆ ಇನ್ನೂ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ರು, ಬೇರೆ ಇದರಿಂದ ತೋರಿಸಿ ಅಕ್ಕ, ಇನ್ನೂ ಕೂಡ ಒಳ್ಳೆ ಇದ್ರೆ ತರಿಸಿ ತೋರಿಸಿ ಅಕ್ಕ ಅಂತ ಹೇಳಿ. ಹಾಗಾಗಿ ನಾನು ಇನ್ನೊಮ್ಮೆ ಅಲ್ಲಿಂದ ತರಿಸಿ ನಿಮಗೋಸ್ಕರ ಇನ್ನೊಮ್ಮೆ ಈ ವಿಡಿಯೋವನ್ನು ಮಾಡಿದ್ದೀನಿ. ತುಂಬ ಜನರು ಹೇಳ್ತಿದ್ರು ತುಂಬ ಕ್ಯಾಶ್ ಬ್ಯಾಕ್ ಬಂದಿದೆ ಅಕ್ಕ, ತುಂಬ ಹೆಲ್ಪ್ಫುಲ್ ಆಯ್ತು ಅಂತ ಹೇಳಿ. ತುಂಬ ಖುಷಿ ಆಯಿತು ಕೇಳಿ. ಅವತ್ತು ನಾನು ನಿಮಗೆ ತೋರಿಸಿದ್ದೆ ಮೈ ವಿಶಾಲಿಂದ ಬಟ್ಟೆಯನ್ನು ತರಿಸಿ. ಇವತ್ತು ನಾನು ನಿಮಗೆ NNO ಇಂದ ಬಟ್ಟೆಯನ್ನು ತರಿಸಿದ್ದೀನಿ. ಇವಾಗ ಹೇಗೂ ಬೇಸಿಗೆ ಕಾಲ ಬಂತು, ಮಕ್ಕಳಿಗೆ ರಜೆ ಕೂಡ ಸಿಕ್ತು. ಇನ್ನು ನಾವು ಹೆಚ್ಚಾಗಿ ಹೊರಗಡೆ ಎಲ್ಲ ತಿರುಗಾಡಲಿಕ್ಕೆ ಹೋಗ್ತೀವಿ. ಮನೆಯಲ್ಲಿ ಇಲ್ಲಿ ನಾವು ಮನೆಯಲ್ಲಿ ಆಚೆ ಈಚೆ ಎಲ್ಲ ತಿರುಗಾಡುವ ಹೆಚ್ಚಾಗಿ ಕುರ್ತೀಸ್ ಅದು ಇದು ಹಾಕ್ತೀವಿ. ಆದರೆ ಹೆಚ್ಚಾಗಿ ನಾವು ಹೊರಗಡೆ ಎಲ್ಲಾದರೂ ಸ್ಟೇ ಮಾಡುವಾಗ, ಹೊರಗಡೆ ಹೋಗುವಾಗ ಜೀನ್ಸ್ ಪ್ಯಾಂಟ್ ಅಥವಾ ಏನಾದರೂ ನಮಗೆ ಕಂಫರ್ಟೇಬಲ್ ಆಗುವಂಥದ್ದು ಹಾಕೋಣ ಅಂತ ಹೇಳಿ ಇಷ್ಟ ಇರುತ್ತೆ ನಮಗೆ. ಹೇಗೂ ಮಕ್ಕಳಿಗೆ ರಜೆ ಕೂಡ ಸಿಕ್ತು, ಹೊರಗಡೆ ಎಲ್ಲ ತಿರುಗಾಡ್ಲಿಕ್ಕೆ ಹೋಗ್ತೀವಿ. ಹಾಗಾಗಿ ನಾನು ಕೂಡ ಕೆಲವು ಟಾಪ್ಸನ್ನು ತೊಗೊಂಡು ಬಂದಿದ್ದೀನಿ. ಜೀನ್ಸ್ ಮೇಲೆ ಹಾಕುವಂಥದ್ದು, ಜಗ್ಗಿನ್ಸ್ ಮೇಲೆ ಹಾಕುವಂಥದ್ದು ತುಂಬ ಚೆನ್ನಾಗಿದೆ ಟಾಪ್ಸು. ನಾವು ದಪ್ಪ ಆದರೂ ಕೆಲವರು ಟಾಪ್ಸ್ ಹಾಕಲಿಕ್ಕೆ ಒಂಥರ ಮಾಡ್ತಾರೆ. ಆದರೆ ನಾನಿವತ್ತು ನಿಮಗೆ ತೋರಿಸೋ ಟಾಪ್ ತುಂಬ ಚೆನ್ನಾಗಿದೆ. ದಪ್ಪ ಆದವರಿಗೆ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ, ಹಾಗೂ ತೆಳ್ಳಗಿದ್ದವರಿಗೆ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. NNO ಇಂದ ತರಿಸಿದ್ದು ನಾನು. ಒಳ್ಳೆ ಬ್ರ್ಯಾಂಡ್ ಇದು, ತುಂಬ ಚೆನ್ನಾಗಿದೆ. ನಾನು ಹೇಗೂ ಇರುತ್ತೆ ಏನೋ ಇರುತ್ತೆ ಅಂತ ಎನಿಸಿದೆ, ಫಿಟ್ ಆಗುತ್ತಾ ಇಲ್ವೋ ಏನೋ ಅಂತ ಹೇಳಿ. ಆದರೆ ನಾನು ತರಿಸಿ ಇವಾಗ ಹಾಕಿ ನೋಡಿ ತುಂಬ ಚೆನ್ನಾಗಿದೆ. ನಾನು ನೆಕ್ಸ್ಟ್ ಒಕೇಶನ್ಗೆ ಹೋಗುವಾಗೆಲ್ಲ ನಾನು ಅದನ್ನು ಹಾಕ್ತೀನಿ, ಆವಾಗ ನೀವು ಖಂಡಿತವಾಗ್ಲೂ ಅದನ್ನು ನೋಡ್ಬೋದು. ಈಗ ನಾನು ನಿಮಗೆ ಜಸ್ಟ್ ತೋರಿಸ್ತೀನಿ ಯಾವ ರೀತಿ ಇದೆ ಬಟ್ಟೆ ಏನು ಅಂತ ಹೇಳಿ. ಅದು ತೋರಿಸೋಕ್ಕಿಂತ ಮೊದಲು ನಾನು ನಿಮಗೆ ಒಂದು ಅನೌನ್ಸ್ಮೆಂಟ್ ಮಾಡಲಿಕ್ಕಿದ್ದೀನಿ, ಗಿವ್ ಅವೇದ್ದು. ನಿಮಗೆ ಎರಡು ತುಂಬ ಚೆನ್ನಾಗಿರೋ ಬ್ಯೂಟಿಫುಲ್ ಇಯರಿಂಗ್ಸ್ ಸಿಗುತ್ತೆ, ತುಂಬ ಚೆನ್ನಾಗಿದೆ. ನನಗೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದೆ ಅಂತ. ನೋಡಿ, ಒಂದು ಇದು ತುಂಬ ಚೆನ್ನಾಗಿದೆ ಅಲ್ವಾ, ಇದು ಸ್ಟಡ್ ಥರ ಇದೆ, ತುಂಬ ಚೆನ್ನಾಗಿದೆ. ಆಮೇಲೆ ನೋಡಿ ಈ ರೀತಿ ಜುಮ್ಕ ಥರ ಇದೆ, ಇದು ನನಗೆ ತುಂಬ ಇಷ್ಟ ಆಯಿತು. ಓಕೆ, ನೋಡಿ ಬಂದ್ರಲ್ಲ ಯಾವ ರೀತಿ ಇದೆ ಅಂತ ಹೇಳಿ. ತುಂಬ ಚೆನ್ನಾಗಿದೆ, ಎರಡು ಕೂಡ ನನಗೆ ತುಂಬ ಇಷ್ಟ ಆಯಿತು. ನಾನು ಹೇಳ್ತಾ ಇದ್ದೆ ನಾನೇ ಪಾರ್ಟಿಸಿಪೇಟ್ ಮಾಡಬೇಕು, ಅಷ್ಟು ಚೆನ್ನಾಗಿದೆ ಅದು ಇಯರಿಂಗ್ಸ್. ನನಗೆ ತುಂಬ ಇಷ್ಟ ಆಯಿತು. ನೀವು ನೋಡಿರ್ಬೋದು, ನಾನು ಹೆಚ್ಚಾಗಿ ಅಂಥದ್ದೇ ದೊಡ್ಡ ದೊಡ್ಡ ಇಯರಿಂಗ್ಸ್ ಯಾವಾಗಲೂ ಹಾಕ್ತೀನಿ. ತುಂಬ ಚೆನ್ನಾಗಿದೆ ಅದು ಎರಡು ಕೂಡ. ನಾನು ಅದ್ರ ಬಗ್ಗೆ ನೀವು ಹೇಗೆ ಏನು ಮಾಡಬೇಕಂತ, ನೀವು ಹೇಗೆ ಪಾರ್ಟಿಸಿಪೇಟ್ ಮಾಡಬೇಕಂತ ಹೇಳಿ ನಾನು ಲಾಸ್ಟಲ್ಲಿ ಎಂಡಲ್ಲಿ ನಿಮಗೆ ಹೇಳ್ತೀನಿ. ಹಾಗಾಗಿ ಈ ವಿಡಿಯೋವನ್ನು ಎಂಡ್ ತನಕ ನೋಡಿ, ಹಾಗೂ ಎಲ್ಲರೂ ನೀವು ಪಾರ್ಟಿಸಿಪೇಟ್ ಮಾಡಿ. ಇದರಲ್ಲಿ ಒಂದಲ್ಲ ಒಬ್ಬರಿಗೆ ಅಥವಾ ಒಬ್ಬರಿಗೆ ಖಂಡಿತವಾಗ್ಲೂ ಸಿಗುತ್ತೆ. ಎಷ್ಟು ಗಿವ್ ಅವೇ ನಾವು ಅನೌನ್ಸ್ ಮಾಡ್ತಾನೆ ಇರ್ತೀವಿ. ಒಂದು ದಿನ ಅಥವಾ ಒಂದಿನ ನಿಮಗೆಲ್ಲರಿಗೂ ಅದು ಖಂಡಿತವಾಗ್ಲೂ ಸಿಗುತ್ತೆ. ಹಾಗಾಗಿ ಎಲ್ಲರೂ ನೀವು ಪಾರ್ಟಿಸಿಪೇಟ್ ಮಾಡಿ, ಹಾಗೂ ಯಾರಿಗೆ ಸಿಗುತ್ತೆ ಅವರು ತುಂಬ ಲಕ್ಕಿ. ತುಂಬ ಚೆನ್ನಾಗಿದೆ ಇಯರಿಂಗ್ಸ್. ಓಕೆ, ಈಗ ನಾನು ನಿಮಗೆ ಫಸ್ಟಿಗೆ ನಾನು ಬಟ್ಟೆಯನ್ನು ತೋರಿಸ್ತೀನಿ. ಓಕೆ ನೋಡಿ, ಫಸ್ಟಿಗೆ ನಾನು ಇದನ್ನು ತರಿಸಿದ್ದೀನಿ. ತುಂಬ ಚೆನ್ನಾಗಿದೆ ಅಲ್ವಾ, ಎಷ್ಟು ಚೆನ್ನಾಗಿದೆ ನೋಡಿ. ಇದರ ಕಲರ್ ಕಾಂಬಿನೇಷನು ವೈಟ್ ಬ್ಲ್ಯಾಕ್ ಇರಲಿ. ಆಮೇಲೆ ನೋಡಿ ಈ ರೀತಿ ಕೋಟ್ ಇದೆ. ಹೊರಗಡೆಯಿಂದ ಕೆಲವು ಒಳಗಡೆಯಿಂದ ಒಂದು ಬಟ್ಟೆ ಎಕ್ಸ್ಟ್ರಾ ಕೋಟ್ ಹಾಕಬೇಕಂತ ಇಲ್ಲ ನಾವು. ನೋಡಿ ಈ ರೀತಿ ಇದೆ ಟಾಪ್, ಎಷ್ಟು ಚೆನ್ನಾಗಿದೆ ನೋಡಿ. ಹಿಂದ್ಗಡೆ ನೋಡಿ ಇದರದ್ದು, ನೋಡಿ ಈ ರೀತಿ ನೆಟ್ ಡಿಸೈನ್ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಆಗ ಇನ್ನೊಂದು ಏನಂದರೆ ತುಂಬ ಹೆವಿ ಉಂಟು ಬಟ್ಟೆ. ಯಾವಾಗ ಇಂಥದ್ದೆಲ್ಲ ಬಟ್ಟೆ ತುಂಬ ಹೆವಿ ಇರುತ್ತೆ ನೋಡಿ, ಅದು ತುಂಬ ಒಳ್ಳೆ ಬಾಳಿಕೆ ಬರುತ್ತೆ. ನಾನು ಅದೇ ಹೇಳೋದು ನಿಮಗೆ, ಸ್ವಲ್ಪ ಲೈಟ್ ವೆಯ್ಟ್ ಇರುತ್ತೆ ನೋಡಿ, ಅಷ್ಟು ಬಾಳಿಕೆ ಬರಲ್ಲ. ಇದು ತುಂಬ ಚೆನ್ನಾಗಿದೆ, ತುಂಬ ಹೆವಿ ಇದೆ ಬಟ್ಟೆ. ಹಾಗಾಗಿ ನನಗೆ ತುಂಬ ಇಷ್ಟ ಆಯಿತು. ಕೈ ಕೂಡ ಇದರದ್ದು ಈ ರೀತಿ ಫಿಟ್ ಆಗಿ ಕೂತ್ಕೊಳ್ಳುತ್ತೆ. ಕೈ 3/4 ಕೈ ಇದರದ್ದು, ನೋಡ್ಬೋದು ನೀವು. ಫುಲ್ ಕೈ ಎಲ್ಲ 3/4 ಇದು. ಆಮೇಲೆ ನೋಡಿ ಈ ರೀತಿ ಇದಕ್ಕೆ ಎಕ್ಸ್ಟ್ರಾ ಈ ರೀತಿ ಕೋಟ್ ಕೂಡ ಉಂಟು. ತುಂಬ ಚೆನ್ನಾಗಿದೆ. ನಮಗೆ ದಪ್ಪ ಇದ್ದವರಿಗೆ ಹೆಚ್ಚಾಗಿ ಟೈಟ್ ಹಾಕಲಿಕ್ಕೆ ಸ್ವಲ್ಪ ಇದಾಗುತ್ತೆ ನೋಡಿ. ಇಂಥದ್ದೆಲ್ಲ ಹಾಕಿದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಕೂಡ ನೋಡಿ ಮುಂದೆ ಡಿಸೈನ್ ಈ ರೀತಿ ಇದೆ, ನೆರಿಗೆ ನಿಲ್ಲುತ್ತೆ. ಆಮೇಲೆ ನಮ್ಮದು ಹೆಚ್ಚು ಬಾಡಿ ಕೂಡ ಕವರ್ ಆಗುತ್ತೆ. ಎಕ್ಸ್ಟ್ರಾ ನಮಗೆ ಮೇಲಿಂದ ಏನು ಹಾಕಬೇಕಂತಿಲ್ಲ, ಕರೆಕ್ಟಾಗಿ ಈ ರೀತಿ ಕವರ್ ಆಗುತ್ತೆ. ಆಮೇಲೆ ಇದರಲ್ಲಿ ನನಗೀಗ ಸ್ವಲ್ಪ ಹೊಟ್ಟೆ ಎಲ್ಲ ಉಂಟು, ಅಂತ ಹೊಟ್ಟೆ ಎಲ್ಲ ಸರಿಯಾಗಿ ಕಾಣುವುದಿಲ್ಲ, ಯಾಕೆಂದರೆ ಇದು ಸುಮಾರು ಕೆಳಗೆ ತನಕ ಬರುತ್ತೆ. ಇಲ್ಲಿ ನೋಡ್ಬೋದು ನೀವು, ಈ ರೀತಿ ಕೆಳಗೆ ತನಕ ಬರುತ್ತೆ. ತುಂಬ ಚೆನ್ನಾಗಿದೆ ಅಲ್ವಾ, ಇದು ನನಗೆ ತುಂಬ ಇಷ್ಟ ಆಯಿತು. ಇಂಥದ್ದೆಲ್ಲ ನಾವು ಹೊರಗಡೆ ತಿರುಗಾಡಲಿಕ್ಕೆಲ್ಲ ಹೋಗುವಾಗ ಹಾಕಿದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಜೀನ್ಸ್ ಪ್ಯಾಂಟ್ ಮೇಲೆ, ಜಗ್ಗಿನ್ಸ್ ಮೇಲೆ, ಯಾವುದ್ರ ಮೇಲೆ ಹಾಕಿ ಕಂಫರ್ಟೇಬಲ್ ಫೀಲ್ ಆಗುತ್ತೆ ನಮಗೆ. ಇಲ್ಲದ್ರೆ ಶಾಲ್ ಹಾಕೋದು, ಅದು ಹಾಕೋದು, ಇದು ಹಾಕೋದು ತುಂಬ ಕಷ್ಟ. ಸಾರಿ ಉಟ್ಟು ಅದೆಲ್ಲ ಹಾಗೆ ಒಕೇಶನ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ನಮ್ಮ ಏರಿಯಾದಲ್ಲಿ ನಾವು ಅದೇ ರೀತಿ ಇರಬೇಕಾಗುತ್ತೆ. ಹೊರಗಡೆ ಹೋಗುವಾಗ ನಮಗೆ ಕೂಡ ಇಷ್ಟ ಇರುತ್ತಲ್ವ ಇಂಥದ್ದೆಲ್ಲ ಡ್ರೆಸ್ ಹಾಕಬೇಕಂತ ಹೇಳಿ. ದಪ್ಪ ಇದ್ರೆ ಏನಂತೆ, ಈಗ ನಾನು ಹೇಳೋದು ತೆಳ್ಳಗಿದ್ದವರಿಗೆ ಕೂಡ ಇದು 95 ಸೆಂಟಿಮೀಟರ್ ಸಿಕ್ಕಿದ್ರೆ ನನಗೆ ತುಂಬ ಚೆನ್ನಾಗಿದೆ, ಸರಿಯಾಗಿ ಫಿಟ್ ಆಗುತ್ತೆ. ನೀವು ನೋಡ್ಬೋದು ಎಷ್ಟು ಅಗಲ ಕೂಡ ಇದೆ ಇದು ಅಂತ ಹೇಳಿ. ನೆಕ್ಸ್ಟ್ ನಾನು ಖಂಡಿತ ನಿಮಗೆ ಹೊರಗಡೆ ಹೋಗುವಾಗ ಇದನ್ನೆಲ್ಲ ಹಾಕಿ ನಿಮಗೆ ತೋರಿಸ್ತೀನಿ.
ಇನ್ನೊಂದು ಅದೇ ರೀತಿ ನಾನು ತೊಗೊಂಡು ಬಂದಿದ್ದೀನಿ. ಯಾಕೆ ಒಂದು ನನಗೆ ಇಷ್ಟ ಆಯಿತು, ಹಾಗಾಗಿ ಇದ್ರ ಕಲರ್ ನನಗೆ ಇಷ್ಟ ಆಯಿತು, ಹಾಗಾಗಿ ನಾನು ಇದನ್ನು ಕೂಡ ತೊಗೊಂಡು ಬಂದಿದ್ದೀನಿ. ಸೇಮು ಅದರ ಹಾಗೆ ಇದು ಕೂಡ ಆದರೆ ಇದು ಲೈಟ್ ಕಲರ್ ಆಗಿ ತುಂಬ ಚೆನ್ನಾಗಿದೆ. ನನಗೆ ಇದು ಕೂಡ ತುಂಬ ಇಷ್ಟ ಆಯಿತು. ಜೀನ್ಸ್ ಪ್ಯಾಂಟಿಗೆ, ಡಾರ್ಕ್ ಕಲರ್ ಪ್ಯಾಂಟಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು. ಇದು ಕೂಡ ಸೇಮ್ ಅಷ್ಟೇ. ಆಮೇಲೆ ಇದು ಕೂಡ ನೀವು ನೋಡ್ಬೋದು, ಈ ರೀತಿ ನೋಡಿ, ಹಿಂದ್ಗಡೆ ಈ ರೀತಿ ಉದ್ದ ಬರುತ್ತೆ, ಫುಲ್ಲು ಮುಕ್ಕಾಲು ತನಕ ಬರುತ್ತೆ. ಇದು ಜೀನ್ಸಿಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಟಾಪ್ ಹಾಕಿದಂಗೆ ಆಗುತ್ತೆ, ಆದರೆ ಸ್ವಲ್ಪ ಡಿಫ್ರೆಂಟ್ ಸ್ಟೈಲಲ್ಲಿ ಉಂಟು. ಮತ್ತು ಇದರ ಕೈ ನೀವು ಉದ್ದ ಬೇಕಿದ್ರೆ ಫುಲ್ ಹಿಡಿಬಹುದು, ಅಥವಾ ನಿಮಗೆ ಮುಕ್ಕಾಲು ಬೇಕಿದ್ರೆ ನೀವು ಮಡಚಿ ಬಟನ್ ಎಲ್ಲ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಇದು ಕೂಡ ಇದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಮೂರಕ್ಕೆ ಕೂಡ ನಿಜವಾಗಿ ಇದರಲ್ಲಿ ರೇಟ್ ಇರೋದು 799. ಆದರೆ ನಾನು ಕ್ಯಾಶ್ ಕರುವಿಂದ ತರಿಸಿದ್ರಿಂದ ನನಗೆ 350 ರೂಪೀಸ್ ಕ್ಯಾಶ್ ಕರು ಆಫರ್ ಸಿಕ್ಕಿದೆ, ಅಂದರೆ ಕ್ಯಾಶ್ ಬ್ಯಾಕ್ ಸಿಕ್ಕಿದೆ. ಹಾಗಾಗಿ ನನಗೆ ಇದು ತುಂಬ ವರ್ತ್ ಅಂತ ಆಯಿತು. ನಾನು NNO ಇಂದ ತರಿಸಿದ್ದು. ಸುಮಾರು ಜನ ಇದರದ್ದು ಕೇಳಿರ್ಬೋದು ಅಥವಾ ಕೆಲವರು ಕೇಳದಿರ್ಬೋದು, ಹೊಸತ್ತು ಇರ್ಬೋದು. ಒಮ್ಮೆ ಜಸ್ಟ್ ಟ್ರೈ ಮಾಡಿ ನೋಡಿ. ಎಲ್ಲ ಬ್ರ್ಯಾಂಡಲ್ಲಿ ನಾವು ತರಿಸಬೇಕು, ಹಾಗಾಗಿ ತುಂಬ ಚೆನ್ನಾಗಿದೆ. NNO ಅಲ್ಲಿ ತುಂಬ ಕ್ವಾಲಿಟಿ, ತುಂಬ ಡಿಫ್ರೆಂಟ್ ಆಗಿ ಸ್ಟೈಲಲ್ಲಿ ಉಂಟು. ಒಮ್ಮೆ ನೀವು ಅದನ್ನು ಇದು ಮಾಡಿ ನೋಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ, ಅಲ್ಲಿಂದ ಸೈನ್ ಅಪ್ ಮಾಡಿ. ಮೊದಲೇ ಯಾರಾದರೂ ಸೈನ್ ಅಪ್ ಮಾಡಿದ್ದವರು ಇದ್ದರೆ ಅವರಿಗೆ ಡೈರೆಕ್ಟಾಗಿ ನೀವು ಹೋಗ್ಬೋದು. ನನ್ನ ಲಿಂಕಿಂದ ಸೈನ್ ಅಪ್ ಮಾಡಿದವರು ಇದ್ದರೆ ಡೈರೆಕ್ಟಾಗಿ ಹೋಗ್ಬೋದು. ಅದು ಹೊಸಬ್ರು ಯಾರಾದರೂ ಇದ್ದರೆ ನನ್ನ ಲಿಂಕಿಂದ ಹೋಗಿ, ನಾನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಆ ಲಿಂಕಿಂದ ಹೋಗಿ ಫಸ್ಟಿಗೆ ನಿಮಗೆ 25 ರೂಪೀಸ್ ಸಿಗುತ್ತೆ. ಅಲ್ಲಿಂದ ಸೈನ್ ಇನ್ ಮಾಡಿದ್ದಕ್ಕೆ 25 ರೂಪೀಸ್ ಸಿಗುತ್ತೆ. ಆಮೇಲೆ ಉಳಿದದ್ದು ಕ್ಯಾಶ್ ಕರು ಏನುಂಟಂತ ನೋಡಿ. ನಾನೀಗ ಕರೆಕ್ಟಾಗಿ ನಿಮಗೆ ನೆಕ್ಸ್ಟ್ ಹೇಳ್ತೀನಿ, ಅದೇ ರೀತಿ ಮಾಡಿ. ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ಲಿಂಕಿಂದ ಸೈನ್ ಅಪ್ ಮಾಡಿ, ಆಮೇಲೆ ನಿಮ್ಮ ಇಮೇಲ್ ಐಡಿಯನ್ನು ಹಾಕಿ ನೋಡಿ. ಮೈ ಅರ್ನಿಂಗ್ಸ್ ಅಂತ ತೋರಿಸ್ತಾ ಉಂಟು, ಅಲ್ಲಿ ಕ್ಲಿಕ್ ಮಾಡಿ ನೋಡಿ. ಸೈನ್ ಅಪ್ ಮಾಡಿದ್ದಕ್ಕೆ 25 ರೂಪೀಸ್ ನಿಮಗೆ ತೋರಿಸ್ತಾ ಉಂಟು. ನಾನು ಈ ಸಲ ಬಟ್ಟೆ NNO ಇಂದ ತರಿಸಿದ್ರಿಂದ ಅದನ್ನು ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ. ಓಕೆ ನೋಡಿ, ತೋರಿಸ್ತಾ ಉಂಟು ನಿಮಗೆ ಕ್ಯಾಶ್ ಬ್ಯಾಕ್ ಕೂಪನ್ ಎಲ್ಲ ಉಂಟು ಕೆಳಗಡೆ, ಎಷ್ಟು ಕ್ಯಾಶ್ ಬ್ಯಾಕ್ ಬರುತ್ತೆ ಅದರಲ್ಲಿ ಅಂತ ಉಂಟು. ಅದನ್ನು ಸ್ವಲ್ಪ ನೋಡಿ, ಕ್ಲಿಯರಾಗಿ ನೋಡಿ. ನೀವು ಕೋಡ್ ಎಲ್ಲ ತೋರಿಸ್ತಾ ಉಂಟು, ನೋಡ್ತಾ ಇದ್ದೀರಲ್ಲ, ಕೂಪನ್ ಎಲ್ಲ ಉಂಟಲ್ಲಿ, ಅಲ್ಲಿ ಕ್ಲಿಕ್ ಮಾಡಿ ನೀವು. ಇವಾಗ ನೋಡಿ NNO ಓಪನ್ ಆಗಿದೆ. ಇವಾಗ ನಿಮಗೆ ಯಾವುದು ಬೇಕು ನೋಡಿ ಅದು ನೀವು ಸೆಲೆಕ್ಟ್ ಮಾಡ್ಬೋದು. ಇದರಲ್ಲಿ ನಾನಿಲ್ಲಿ ಕುರ್ತೀಸನ್ನು ನೋಡ್ತಾ ಇದ್ದೀನಿ. ಕುರ್ತೀಸ್ ನೋಡುವಾಗ ನಿಮಗೆ ಸರಿಯಾಗಿ ಸೈಜ್ ಎಲ್ಲ ಯಾವುದು ಬೇಕು, ಕಲರ್ಸ್ ಎಲ್ಲ ಸರಿಯಾಗಿ ನೋಡಿ, ಎಷ್ಟು ಆಫರ್ ಇದೆ ಏನೆಲ್ಲ ನೋಡಿ. ಆಮೇಲೆ ಸೈಜ್ ಸೆಲೆಕ್ಟ್ ಮಾಡಿ, ಕೆಳಗಡೆ ಆ್ಯಡ್ ಟು ಬ್ಯಾಗ್ ಅಂತ ಉಂಟು, ಅದಕ್ಕೆ ಹಾಕಿ ಎಲ್ಲವನ್ನು. ಎಷ್ಟು ಬೇಕಿದ್ರೆ ನೀವು ಶಾಪಿಂಗ್ ಮಾಡಿ, 1, 2, 3 ಎಷ್ಟು ಬೇಕಿದ್ರೂ ನೀವು ಶಾಪಿಂಗ್ ಮಾಡ್ಬೋದು. ಒಳ್ಳೊಳ್ಳೆ ಎಲ್ಲ ಬ್ರ್ಯಾಂಡ್ಸ್ ಇದೆ ಇದರಲ್ಲಿ, ನೀವು ನೋಡ್ಬೋದು. ಒಳ್ಳೊಳ್ಳೆ ಬಟ್ಟೆ ಉಂಟು, ನಿಮಗೆ ಯಾವುದು ಇಷ್ಟ ನೋಡಿ, ಎಷ್ಟು ಕ್ಯಾಶ್ ಬ್ಯಾಕ್ ಉಂಟೆಲ್ಲ ನೋಡಿ. ಆಮೇಲೆ ನೀವು ನಿಮ್ಮ ಸೈಜನ್ನು ಸೆಲೆಕ್ಟ್ ಮಾಡಿ ಆ್ಯಡ್ ಟು ಬ್ಯಾಗಿಗೆ ಹಾಕಿ. ನೋಡ್ತಾ ಇದ್ದೀರಲ್ಲ, ಎಲ್ಲ ತುಂಬ ಚೆನ್ನಾಗಿ ಉಂಟು ಬಟ್ಟೆ, ಕ್ವಾಲಿಟಿ ಅದೆಲ್ಲ ಚೆನ್ನಾಗಿದೆ ಬಟ್ಟೆದು ನೋಡಿ. ಆ್ಯಡ್ ಟು ಕಾರ್ಟಿಗೆ ಹಾಕಿದ್ದೀನಿ ನಾನು. ಇವಾಗ ಇಲ್ಲಿ ಟೋಟಲ್ ಪ್ರೈಸ್ ಕೂಡ ನಿಮಗೆ ತೋರಿಸ್ತಾ ಉಂಟು, ನೋಡ್ತಾ ಇದ್ದೀರಲ್ಲ. ನಾನು ಇಲ್ಲಿ 6 ಪೀಸನ್ನು ಸೆಲೆಕ್ಟ್ ಮಾಡಿದ್ದೆ. ಈಗ ನಿಮಗೆ ಅಲ್ಲಿ ಟೋಟಲ್ ಪ್ರೈಸ್ ಕೂಡ ತೋರಿಸ್ತಾ ಉಂಟು ಎಷ್ಟು ಅಂತ ಹೇಳಿ. ಇವಾಗ ಮೈ ಅರ್ನಿಂಗ್ಗೆ ಹೋಗಿ, ಅಲ್ಲಿ ಕೆಳಗಡೆ ನಿಮಗೆ ಇವಾಗ ತೋರಿಸ್ತಾ ಉಂಟು 3140ಗೆ ಎಷ್ಟು ಕ್ಯಾಶ್ ಬ್ಯಾಕ್ ನಿಮಗೆ ಸಿಗುತ್ತೆ ಅಂತ ಹೇಳಿ ತೋರಿಸ್ತಾ ಉಂಟು. ಆಮೇಲೆ ನೀವಲ್ಲಿ ರಿಕ್ವೆಸ್ಟ್ ಕ್ಯಾಶ್ ಬ್ಯಾಕ್ ಪೇಮೆಂಟ್ ಅಂತ ಉಂಟು, ಅದನ್ನು ನೀವು ಕ್ಲಿಕ್ ಮಾಡಬೇಕು. ಆವಾಗ ನಿಮಗೆ ಬ್ಯಾಂಕಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. 250 ರೂಪೀಸ್ ಆದಮೇಲೆ ನಿಮ್ಮ ಬ್ಯಾಂಕಿಗೆ ಅದು ಟ್ರಾನ್ಸ್ಫರ್ ಆಗುತ್ತೆ. ಇದರಿಂದ ಬ್ಯಾಂಕ್ ನೆಫ್ಟ್ ಕೂಡ ನೀವು ಮಾಡ್ಬೋದು, ಅಥವಾ ಅಮೆಝಾನ್ ಗಿಫ್ಟ್ ಕಾರ್ಡ್ ಕೂಡ ಉಂಟು ನಿಮಗೆ. ಬ್ಯಾಂಕ್ ನೆಫ್ಟ್ ಮಾಡೋದಾದರೆ ನೀವು ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಹಾಕಿ ಗೆಟ್ ಪೇಯ್ಡ್ ಅಂತ ಉಂಟು, ಅದನ್ನು ಪೇಯ್ಡ್ ಮಾಡಿ ನಿಮ್ಮ ಬ್ಯಾಂಕಿಗೆ ಅದು ಡೈರೆಕ್ಟಾಗಿ ಬರುತ್ತೆ. ಓಕೆ, ನೋಡಿದ್ರಲ್ಲ ಯಾವ ರೀತಿ ತರಿಸೋದಂತ ಹೇಳಿ. ತುಂಬ ಸಿಂಪಲ್ ಉಂಟು. ಒಮ್ಮೆ ನೀವು ಜಸ್ಟ್ ಟ್ರೈ ಮಾಡಿದ್ರೆ ಆಯಿತು. ಕಷ್ಟ ಉಂಟಂತ ಎನಿಸಿದ್ದು ನಮಗೆಲ್ಲ ಕಷ್ಟ ಆಗುತ್ತೆ. ಜಸ್ಟ್ ಟ್ರೈ ಮಾಡಿ ನೋಡಿ. ಹಾಗೆ ನೋಡಿದ್ರಲ್ಲ ಎಷ್ಟು ಒಳ್ಳೊಳ್ಳೆ ಬಟ್ಟೆ ಉಂಟು, ಎಷ್ಟು ಚೆನ್ನಾಗಿ ಆಫರ್ ಇದೆ ಎಲ್ಲ ನೋಡಿದ್ರಲ್ಲ, ತುಂಬ ಚೆನ್ನಾಗಿದೆ. ಒಮ್ಮೆ ಜಸ್ಟ್ ಟ್ರೈ ಮಾಡಿ ನೋಡಿ. ಹಾಗೂ ಈಗ ನಾನು ಗಿವ್ ಅವೇ ಬಗ್ಗೆ ಹೇಳ್ತೀನಿ ನಿಮಗೆ. ಆವಾಗ ನಾನು ಹೇಳಿದ್ದೆ ಲಾಸ್ಟಲ್ಲಿ ಹೇಳ್ತೀನಿ ಅಂತೇಳಿ, ಇವಾಗ ಹೇಳ್ತಾ ಇದ್ದೀನಿ. ತುಂಬ ಸಿಂಪಲ್ ಉಂಟು, ಕೆಲವು ಸಣ್ಣ ಸಣ್ಣ ಮೆಥಡ್ ಮಾಡಲಿಕ್ಕೆ ಉಂಟು. ಅದು ಯಾವ ರೀತಿ ಮಾಡಿ ನಿಮಗೆ ನೀವು ವಿನ್ ಆಗ್ಬೋದು ಅಂತ ನಾನು ಹೇಳ್ತೀನಿ. ಫಸ್ಟಿಗೆ ನೀವು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟ ಲಿಂಕಿಂದ ಸೈನ್ ಇನ್ ಮಾಡಿ, ಅಥವಾ ಆಲ್ರೆಡಿ ನೀವು ಅವತ್ತು ನಾನೊಮ್ಮೆ ನಿಮಗೆ ಆಲ್ರೆಡಿ ತೋರಿಸಿದ್ದೆ ಇದು ಕ್ಯಾಶ್ ಕರೋ ಬಗ್ಗೆ, ಅದು ನೀವು ಆಲ್ರೆಡಿ ಮಾಡಿ ಇದ್ದರೆ ಅಲ್ಲಿಂದಲೇ ನೀವು ಡೈರೆಕ್ಟಾಗಿ ಹೋಗ್ಬೋದು. ಇಷ್ಟರವರೆಗೆ ನೀವು ಸೈನ್ ಇನ್ ಮಾಡಲಿಲ್ಲದಿದ್ದರೆ ಇವಾಗ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಉಂಟು, ಸೈನ್ ಇನ್ ಮಾಡಿ ಹೋಗಿ. ಸೈನ್ ಇನ್ ಮಾಡುವಾಗ ನಿಮಗೆ 25 ರೂಪೀಸ್ ಬೋನಸ್ ಆಗಿ ಸಿಗುತ್ತೆ.
ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಆಮೇಲೆ ನಿಮಗೆ ಕ್ಯಾಶ್ ಕರೋ ಯಾಕೆ ನಿಮಗೆ ಇಷ್ಟ ಆಯಿತು, ಯಾಕೆ ನಿಮಗೆ ಕ್ಯಾಶ್ ಕರೋ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ, ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ನಾನಿವತ್ತು ತೋರಿಸಿದೆ ನೋಡಿ NNO, ಅದರಲ್ಲಿ ಎಷ್ಟು ಕ್ಯಾಶ್ ಬ್ಯಾಕ್ ನಡೀತಾ ಉಂಟು ಅಂತ ಹೇಳಿ ನನಗೆ ನೀವು ಕಮೆಂಟಲ್ಲಿ ಹೇಳಿದರೆ ಆಯಿತು. ಗೊತ್ತಾಯ್ತಲ್ಲ, 3 ಇದು ನಿಮಗೆ ಮಾಡಲಿಕ್ಕೆ. ಫಸ್ಟಿಗೆ ನನ್ನ ಡಿಸ್ಕ್ರಿಪ್ಷನಿಂದ ಸೈನ್ ಇನ್ ಮಾಡಲಿಕ್ಕೆ, ನೆಕ್ಸ್ಟ್ ನಿಮಗೆ ಕ್ಯಾಶ್ ಕರೋ ಇಷ್ಟ ಯಾಕೆ ಅಂತ ಹೇಳಲಿಕ್ಕೆ, ನೆಕ್ಸ್ಟ್ ಥರ್ಡ್ ಆಗಿ ಇವತ್ತು ನಾನು ತೋರಿಸಿದ ಬಟ್ NNOದಲ್ಲಿ ಇವಾಗ ಎಷ್ಟು ಕ್ಯಾಶ್ ಬ್ಯಾಕ್ ನಡೀತಾ ಇದೆ ಅಂತ ಹೇಳಲಿಕ್ಕೆ. 3 ನೀವು ಕಮೆಂಟ್ ಮಾಡಿ ಹೇಳಿ, ಅದರಲ್ಲಿ ಸೆಲೆಕ್ಟ್ ಮಾಡಿ ನಿಮಗೆ ಆ ಬ್ಯೂಟಿಫುಲ್ ಇಯರಿಂಗ್ಸ್ ನಿಮಗೆ ಪ್ರೆಸೆಂಟ್ ಆಗಿ ಸಿಗುತ್ತೆ. ಓಕೆ, ಖಂಡಿತ ನೀವು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ. ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡ್ತಾರೆ ಅಷ್ಟು ಒಳ್ಳೆಯದು. ಯಾಕೆಂದರೆ ಯಾರಿಗಾದರೂ ಖಂಡಿತವಾಗ್ಲೂ ಸಿಗುತ್ತೆ. ಯಾಕೆಂದರೆ ಈಗ ಕ್ಯಾಶ್ ಕರೋಗೆ 6 ವರ್ಷ ಆಯಿತು, ಹಾಗಾಗಿ ಅವರಾಗಿ ಗಿಫ್ಟನ್ನು ಆಫರ್ ಮಾಡಿದ್ದಾರೆ ನಮ್ಮ ಚಾನೆಲ್ಗೆ. ಹಾಗಾಗಿ ನಿಮಗೆ ಯಾರಿಗಾದರೂ ಸಿಕ್ಕಿದರೆ ನನಗೆ ಸಿಕ್ಕಿದ ಹಾಗೆ ನನಗೆ ತುಂಬ ಖುಷಿಯಾಗುತ್ತೆ. ಹಾಗಾಗಿ ಪ್ಲೀಸ್ ನೀವೆಲ್ಲರೂ ಪಾರ್ಟಿಸಿಪೇಟ್ ಮಾಡಿ. ನನ್ನ ಚಾನೆಲಿಂದ ಯಾರಿಗಾದರೂ ಏನಾದರೂ ಸಿಗ್ತದಂತ ಹೇಳಿ ನನಗೆ ತುಂಬ ಖುಷಿ. ಹಾಗಾಗಿ ಪ್ಲೀಸ್ ನೀವೆಲ್ಲರೂ ಪಾರ್ಟಿಸಿಪೇಟ್ ಮಾಡಿ. ಈ 3 ಆನ್ಸರ್ ಅಂದರೆ 3 ಮೆಥಡನ್ನು ಮಾಡಿ, ಅಷ್ಟೇ ಮಾಡಿದರೆ ಸಾಕು. ನೀವು ಕಮೆಂಟ್ ಮಾಡಿ ಆದಮೇಲೆ ನೆಕ್ಸ್ಟ್ ವೀಕ್ ಅಂದರೆ 7 days ಆದಮೇಲೆ ನಾನು ಯಾರು ವಿನ್ನರ್ ಅಂತ ಹೇಳಿ ಅನೌನ್ಸ್ ಮಾಡಿ ಹೇಳ್ತೀನಿ ನಿಮಗೆ. ಓಕೆ, ಇಷ್ಟೊಂದು ಮಾಡಿ ನೀವು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ. ಓಕೆ, ಇವತ್ತಿನ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರ್ಬೋದು. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಇಂಥ ಕೆಲವು ಆ್ಯಪ್ಗಳ ಬಗ್ಗೆ ತುಂಬ ಒಳ್ಳೆಯದುಂಟು. ಕೆಲವರು ಹೇಳ್ತಾರೆ ಪ್ರಮೋಷನಲ್ ವಿಡಿಯೋ ತುಂಬ ಬರುತ್ತೆ, ಆದರೆ ನಾವು ಎಲ್ಲ ತೋರಿಸೋದಿಲ್ಲ. ಯಾವುದು ನಿಮಗೆ ಇಂಪಾರ್ಟೆಂಟ್ ಅಂತ ಎನಿಸುತ್ತೆ, ಯಾವುದು ನಿಮಗೆ ಯೂಸ್ಫುಲ್ ಅಂತ ಎನಿಸುತ್ತೆ ಅಂಥದ್ದು ಮಾತ್ರ ಚೂಸ್ ಮಾಡಿ ತೋರಿಸ್ತೀವಿ. ಹಾಗಾಗಿ ಪ್ಲೀಸ್ ಇದು ಎಲ್ಲ ತೋರಿಸ್ತೀವಲ್ಲ ನಾವು, ಅದನ್ನು ಒಮ್ಮೆ ನೀವು ಚೆಕ್ ಮಾಡಿ ಹೇಗೆ ಉಂಟು ಏನು ಉಂಟು ಅಂತ ಹೇಳಿ ಚೆಕ್ ಮಾಡಿ, ಅದರ ಬೆನಿಫಿಟನ್ನು ನೀವೆಲ್ಲರೂ ತಗೊಳ್ಳಿ. ಓಕೆ, ಈಗ ಯಾರಿಗೆಲ್ಲ ಹಾಯ್ ಹೇಳಿಕೊಂಡು ಅವರಿಗೆಲ್ಲರೂ ಹಾಯ್ ಹೇಳ್ತೀನಿ ನಾನು. ಯುವರಾಜ್ ಅವರ ಬರ್ತ್ಡೇ ಇತ್ತು, ಸಾರಿ ನನ್ನಿಂದ ಹೇಗೆ ಮಿಸ್ ಆಯ್ತು ಅಂತ ಗೊತ್ತಿಲ್ಲ. ಯುವರಾಜ್ ಗೋಲು ಅಂತ ಕರೀತಾರಂತೆ, ಗೋಲು ಥರ ಇರಬೇಕು, ಹಾಗಾಗಿ ಗೋಲು ಥರ ಕರೀತಾರೆ ಇರಬೇಕು. ಗೋಲು, ವಿಶ್ ಯು ಹ್ಯಾಪಿ ಬರ್ತ್ಡೇ, ನಿಮಗೆ ಚೆನ್ನಾಗಿರಿ ಪುಟ್ಟ ನೀವು. ಶ್ರೀನಿವಾಸ್ ಅವರ ಬರ್ತ್ಡೇ, ಶ್ರೀನಿವಾಸ್ ವಿಶ್ ಯು ಹ್ಯಾಪಿ ಬರ್ತ್ಡೇ, ನಿಮಗೆ ಚೆನ್ನಾಗಿರಿ ನೀವು. ನಿಮ್ಮ ಏನು ಬಿಸ್ನೆಸ್ ಏನುಂಟು ಚೆನ್ನಾಗಿ ನಡೀಲಿ. ನಿತಿನ್ ಕುಮಾರ್ ಅವರ ಬರ್ತ್ಡೇ, ನಿತಿನ್ ವಿಶ್ ಯು ಹ್ಯಾಪಿ ಬರ್ತ್ಡೇ, ನಿಮಗೆ ಯಾವಾಗಲೂ ಖುಷಿಯಾಗಿರಿ ನೀವು. ತೇಜು ಸಿಸ್ಟರ್ ವೈಶು ಅವರ ಬರ್ತ್ಡೇ, ವೈಶು ವಿಶ್ ಯು ಹ್ಯಾಪಿ ಬರ್ತ್ಡೇ, ನಿಮಗೆ ಚೆನ್ನಾಗಿರಿ. ಸಂಗೀತ ಮಗ ಪ್ರಥಮ್ ಹಾಯ್ ಪುಟ್ಟ, ಹೇಗಿದ್ದೀರಾ? ಹಾಲಿಡೇಸ್ ಎಲ್ಲ ಹೇಗೆ ನಡೀತಾ? ರಿಫಾ ಹಾಯ್ ರಿಫಾ. ಸೋನು ಹಾಯ್ ಸೋನು. ಮಾರ್ಗರೇಟ್ ಬೆಲ್ಲಾ ಹಾಯ್ ಮಾರ್ಗರೇಟ್, ಹೌ ಆರ್ ಯು, ಹೇಗಿದ್ದೀರಾ? ದಿವ್ಯಾ ಹಾಯ್ ದಿವ್ಯಾ, ಹೌ ಆರ್ ಯು? ವಸಂತ ಹಾಯ್ ವಸಂತ, ಹೇಗಿದ್ದೀರಾ ನೀವು? ಶ್ರುತಿ ಶಿವಾನಂದ್ ಅವರೇ ಹಾಯ್, ಹೇಗಿದ್ದೀರಾ? ಇಬ್ರು ಚೆನ್ನಾಗಿರಿ ನೀವು, ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿ ಹೋಗಲಿ. ಮಧು ಅವರ ಅಮ್ಮ ನಾಗಲಕ್ಷ್ಮಿ ಹಾಗೂ ಅವರ ಅಪ್ಪ ಕೃಷ್ಣಮೂರ್ತಿ ಹಾಯ್, ಇಬ್ರು ಕೂಡ ನನ್ನ ಬಿಗ್ ಫ್ಯಾನ್ ಅಂತೆ, ತುಂಬ ಖುಷಿ ಆಯ್ತು. ಅಮ್ಮ ಹಾಗೂ ಅಪ್ಪ ಹೇಗಿದ್ದೀರಾ ನೀವು ಇಬ್ರು? ತುಂಬ ಖುಷಿ ಆಯ್ತು ನೀವು ನನ್ನ ಫ್ಯಾನ್ ಅಂತ ಕೇಳಿ, ಚೆನ್ನಾಗಿರಿ ನೀವು. ನೀಮಾ ಅವರ ಮಕ್ಕಳು ಗುರುದೇವ್ ಹಾಗೂ ಘೃತದೇವ್ ಹಾಯ್ ಗುರು, ಹಾಯ್ ಘೃತು, ಹೇಗಿದ್ದೀರಾ ನೀವು? ಚೆನ್ನಾಗಿರಿ ಪುಟಾಣಿಗಳೇ. ಕೃಷ್ಣಮೂರ್ತಿ ಹಾಯ್ ಕೃಷ್ಣ, ಹೇಗಿದ್ದೀರಾ? ಚೆನ್ನಾಗಿರಿ. ಓಕೆ, ಇಷ್ಟು ಜನರಿಗೆ ಹೇಳಲಿಕ್ಕಿತ್ತು, ಹೇಳಿದ್ದೀನಿ. ಇನ್ನು ಯಾರ್ದಾದ್ರೂ ನಾನು ಮಿಸ್ ಮಾಡಿದರೆ ಪ್ಲೀಸ್ ಬೇಸರ ಮಾಡಬೇಡಿ, ಇನ್ನೊಮ್ಮೆ ಹೇಳಿ, ನಾನು ಖಂಡಿತವಾಗ್ಲೂ ಹೇಳ್ತೀನಿ. ಓಕೆ, ಇಷ್ಟರಲ್ಲಿ ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.